ಕಣ್ಣು ಮುಚ್ಚಬೇಕು. ಈಗೆಲ್ಲರೂ ಈ ಥರ ಇಟ್ಕೊಳ್ಳಿ. ಬಲಗೈ ಮೂಗಿನ ಉರುಳೆ ಮೇಲೆ, ಹೆಬ್ಬೆರಳು ಬಲ ಮೂಗಿನ ಉರುಳೆ ಮೇಲೆ ಇರಲಿ. ಎಡ ಮೂಗಿನ ಉರುಳೆಯಿಂದ ಸಂಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬೆನ್ಮೂಳೆ ನೇರ ಇರಬೇಕು. ಕಣ್ಣು ಮುಚ್ಚಬೇಕು. ಬಲಗೈ 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 ಯೂಸ್ ಮಾಡಮ್ಮ. ನಿನಗೆ ಹೇಳೋದು ನೀನೇ. ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಳ್ಳಿ. ಎಡ ಉರುಳೆಯಿಂದ ಸುದೀರ್ಘವಾಗಿ ಉಸಿರು ಒಳಗೆ ಬರಲಿ. ಬೆನ್ಮೂಳೆ ನೇರ ಇರಲಿ. ಕಣ್ಣು ಮುಚ್ಚಬೇಕು. ಈ ಪ್ರಶಾಂತವಾದ ವಾತಾವರಣ, ಆ ಶಬ್ದವನ್ನು ಆಲಿಸ್ತಾ ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಳ್ಳಿ. ಕಣ್ಣು ಮುಚ್ಚಬೇಕು. ಪ್ರಶಾಂತವಾದ ವಾತಾವರಣದಲ್ಲಿ ಮನಸ್ಸು ಕೇಂದ್ರೀಕರಣವಾಗಲಿ. ಸುದೀರ್ಘವಾಗಿ ಉಸಿರು ಒಳಕ್ಕೆ. ಎಷ್ಟು ನಿಮ್ಮ ಮನಸ್ಸು ಕಾನ್ಸಂಟ್ರೇಟ್ ಇರ್ತದೆ ಅಷ್ಟು ನಿಮಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಸ್ಲೋಲಿ ನಿಧಾನವಾಗಿ ಎಡವರಳೆ ಮೂಲಿಂದ ಉಸಿರು ತೆಗೆದುಕೊಂಡು ಬಲ ಮೂಗಿನ ಹೊರಳಿಂದ ಉಸಿರು ಹೊರಗೆ ಹಾಕಿ ನೆಕ್ಸ್ಟ್ ಬಲ ಮೂಗಿನ ಹೊರಳಿಂದ ಉಸಿರು ತೆಗೆದುಕೊಂಡು ಎಡ ಮೂಗಿನ ಹೊರಳಿಂದ ಉಸಿರು ಹೊರಗೆ ಹಾಕಿ. ಕಡ್ಡಾಯವಾಗಿ ಕಣ್ಣು ಮುಚ್ಚಬೇಕು. ನಾನು ಎಲ್ಲರಿಗೂ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನೀವು ಯಾವಾಗ ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲಿವರೆಗೆ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಲ್ಲ. ಕಣ್ಣು ಮುಚ್ಚಬೇಕು. ಸುದೀರ್ಘವಾಗಿ ಉಸಿರು ಒಳಕ್ಕೆ ಹೊರಕ್ಕೆ ಹಾಕ್ತಾ ಅನುಲೋಮ ವಿಲೋಮದಲ್ಲಿ ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಳ್ಳಿ. ಸಂಗೀತ ನೀವಿಬ್ಬರದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಮೇಲೆ ಇತ್ತು ನಿಮಗೆ ನೆಕ್ಸ್ಟ್. ಕಣ್ಣು ಮುಚ್ಚಿ ಮಾಡ್ತಾ ಹೋಗಿ. ನಿನಗೆ ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲ, ನಿಂದು ಫ್ಲಕ್ಚುಯೇಟ್ ಐತೆ, ನನಗೆ ಗೊತ್ತಿದೆ. ಇದನ್ನ ಮಾಡ್ತಾ ಹೋಗಿ ತಲೆನೂ ಕಡಿಮೆ ಆಗುತ್ತೆ, ಹೆಡ್ಡೇಕ್, ಓದುವ ಆಸಕ್ತಿ ಬರುತ್ತೆ. ಪೀಸ್ಫುಲ್ ಯುವರ್ ಮೈಂಡ್. ಬಿ ಕಾನ್ಸಂಟ್ರೇಟ್ ಓನ್ಲಿ ಫಾರ್ ದಿ ರೆಸ್ಪಿರೇಟರಿ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಬಿ ಹ್ಯಾಪಿ. ನಗುಮುಖದಲ್ಲಿರಲಿ. ರಿಲ್ಯಾಕ್ಸ್. ಕೈ ಬಿಡಿ, ಕೈ ಉಜ್ಜಿ. ವೆರಿ ಗುಡ್. ದಿಸ್ ಈಸ್ ದಿ ಅನುಲೋಮ್ ವಿಲೋಮ್ ಪ್ರಾಣಾಯಾಮ್. ನೆಕ್ಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮ್. ಕೈ ಬಿಡಿ. ವೇಗವಾಗಿ ನನ್ನ ನೋಡಿ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಎಲ್ಲರೂ ಬಾಯ್ಸ್ ಏನ್ ಬಿಡ್ತೀನಿ ಮತ್ತೀಗ. ಅರೆ ಜೋರು. ಕಣ್ಣು ಮುಚ್ಚಲ್ಲ. ಧ್ಯಾನ ಸ್ಥಿತಿ ಬನ್ನಿ. ಧ್ಯಾನ ಸ್ಥಿತಿ. ಕಣ್ಣು ಮುಚ್ಚೋ. ನಾ ಪ್ರತಿಯೊಬ್ಬರದ್ದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೇಳಿದ್ದೆ ಸ್ವಾಮಿ ವಿವೇಕಾನಂದರ ವಿವೇಕವಾಣಿಯನ್ನು ನಾನು ಕೇಳಿಸ್ತೀನಿ ಅಂತೇಳಿ. ಈಗ ಭಾಳ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ.
ಅದನ್ನು ನೀವೆಲ್ಲರೂ ಕೂಡ ಕೇಳ್ತಾ ಹೋಗಿ. ಮಾತಾಡಬಾರ್ದಲ್ಲಿ ಯಾರು ಕೂಡ. ಮನಸ್ಸು ಸಂಪೂರ್ಣವಾಗಿ ಮಾತಾಡಂಗಿಲ್ಲ. ಲೇ ಯಾರವನಲ್ಲಿ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕನಿಸ್ತದೆ, ಆದರೆ ಜವಾಬ್ದಾರಿ ನೆನೆಸ್ಕೊಂಡಾಗ ಬದುಕಿ ಬಾಳಬೇಕೆನಿಸ್ತದೆ. ನಿಜ ಅಲ್ವಾ? ಕೈ ಹಿಡಿದು ಭವಿಷ್ಯ ಹೇಳೋರು ಊರು ತುಂಬ ಸಿಗ್ತಾರೆ, ಆದರೆ ಕೈ ಹಿಡಿದು ಭವಿಷ್ಯ ರೂಪಿಸೋರು ಜನ್ಮ ಕೊಟ್ಟ ತಂದೆ ತಾಯಿ ಮಾತ್ರ. ಕೋಟಿ ಇದ್ದರೂ ಬದುಕುಳಿಯುವುದು ಋಣವಿದ್ದಷ್ಟೇ, ಹಣವಿದ್ದಷ್ಟಲ್ಲ. ನೇರವಾಗಿ ಮಾತಾಡೋರನ್ನ ಕಳೆದುಕೊಳ್ಬೇಡಿ. ಅಂಥವರ ಮನಸ್ಸು ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ, ಸಮಯ ತುಂಬಾ ಜನರನ್ನು ಪರಿಚಯಿಸ್ತದೆ, ಸಂದರ್ಭ ಆ ಜನರ ನಿಜವಾದ ಮುಖವನ್ನು ಪರಿಚಯಿಸ್ತದೆ. ಸಹವಾಸ ನಂಬಿಕೆ ಕೊಂದು ನಗುವ ಜನರ ಸಹವಾಸ ಬೇಡ. ಸಂದರ್ಭಗಳು ಕಲಿಸಿದ ಪಾಠಗಳು ಬದುಕನ್ನು ಬದಲಿಸ್ತವೆ, ಸಂಬಂಧಗಳು ಕಲಿಸಿದ ಪಾಠಗಳು ಬದುಕನ್ನು ತಿಳಿಸ್ತವೆ. ಯಾರಾದರೂ ನಿಮ್ಮ ಹತ್ತಿರ ತಮ್ಮ ವಿಷಯಗಳನ್ನು ಹೇಳ್ತಾರೆ ಅಂದರೆ ಅವರನ್ನು ನಂಬಿ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಆ ನಂಬಿಕೆಯನ್ನು ಯಾವತ್ತೂ ದುರುಪಯೋಗ ಮಾಡ್ಕೊಳ್ತೀವಿ. ಶಾಲೆಯ ಶಿಕ್ಷಣ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಬದಲಿಸಬಹುದು, ತಾಯಿಯ ಶಿಕ್ಷಣ ಇಡೀ ಜೀವನ ಶೈಲಿಯನ್ನೇ ಬದಲಿಸ್ತದೆ. ವಾಸ್ತವದ ಬದುಕು ಹೇಗಂದ್ರೆ, ಗಂಟು ಚೆನ್ನಾಗಿದ್ರೆ ಗಂಡಿ ಕೊಬ್ಬ ನೆನಪು. ಭೂಮಿಗೆ ಭಾರ ಆದ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರ್ದು. ಮನಸ್ಸೊಳಗೆ 1000 ಸಮಸ್ಯೆಗಳು ಸವಾಲುಗಳಿದ್ದರೂ ಮುಖದ ಮೇಲಿನ ಒಂದು ನಗು ಬದುಕನ್ನ ತುಸು ಮಟ್ಟಿಗಾದರೂ ಸುಂದರಗೊಳಿಸ್ತದೆ. ನಾವು ಯಾರಿಗೆ ಒಳ್ಳೆಯದನ್ನು ಬಯಸ್ತೀವೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡ್ತಾರೆ. ದೇವ್ರೆ, ನಮಗಿಂತ ಅವರನ್ನೇ ಚೆನ್ನಾಗಿರು. ತಡವಾಗಿ ಆದರೂ ಸರಿ ನಮ್ಮವರಂತೆ ನಟಿಸುವ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಬಂದೇ ಬರುತ್ತೆ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕ್ಕೂ ಆಗಲ್ಲ. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯದನ್ನು ಕಡಿಮೆ, ಒಳ್ಳೆಯದನ್ನು ಮುಖ್ಯ ಎನ್ನುವರಿಗೆ ಹಣ ಕಡಿಮೆ. ಪಡೆಯುವ ಬರದಲ್ಲಿ ಇರುವುದನ್ನು ಕಳೆದುಕೊಳ್ಬಾರ್ದು. ಕೈ ಹಿಡಿದು ಎತ್ತಿದವರನ್ನ ಕೊನೆವರೆಗೂ ಮರಿಬಾರ್ದು. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರವಯ್ಯ. ಊಟ ಮುಗಿದ ಮೇಲೆ ತಟ್ಟೆ ಬಾರ, ಮಳೆ ನಿಂತ ಮೇಲೆ ಛತ್ರಿ ಬಾರ, ಸಹಾಯ ಪಡೆದ ಮೇಲೆ ಸ್ನೇಹ ಬಾರ, ಮೋಹ ಕಳೆದ ಮೇಲೆ ಪ್ರೀತಿ ಬಾರ, ಅನ್ನ ಪಡೆದ ಮೇಲೆ ಋಣ ಬಾರ, ಆಸ್ತಿ ಭಾಗವಾದ ಮೇಲೆ ಹೆತ್ತವರು ಬಾರ, ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಬಾರ, ಸಂಕಷ್ಟ ಕಳೆದ ಮೇಲೆ ಆ ದೇವರೇ ಬಾರ, ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರವಯ್ಯ. ಅಲ್ಲಿಂದ ಇಲ್ಲಿಗೆ ಹೇಳಿ, ಇಲ್ಲಿಂದ ಅಲ್ಲಿಗೆ ಹೇಳಿ ಸ್ನೇಹ ಸಂಬಂಧಗಳನ್ನ ಕಿತ್ತು ಹಾಕುವ ಮನೆ ಮುರುಕರು ನಿಮ್ ಜೊತೆಯಲ್ಲೇ ಇರ್ತಾರೆ, ಎಚ್ಚರದಿಂದಿರಿ. ಮರದಿಂದ ತಯಾರಿಸಲ್ಪಟ್ಟ ಕೊಡಲಿಯ ಕಾವು ಮರವನ್ನೇ ನಿರ್ಧತೆಯಿಂದ ಕಡಿಯಲು ಕಾರಣವಾಗ್ತದೆ. ಹಾಗೆ ನಮ್ಮಿಂದ ಉಪಕಾರ ಪಡೆದ ಕೆಲವರು ನಮಗೆ ಅಪಕಾರ ಮಾಡಲು ನಿಂತಿರ್ತಾರೆ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡತನವೇ ಹೆದರಿ ಓಡಿ ಹೋಗುವಂತೆ ದುಡಿಬೇಕು. ಪ್ರತಿ ಬೆವರಿನ ಹನಿಗೂ ಪ್ರತಿಫಲವನ್ನ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ನಿಮ್ಮ ಸಮಸ್ಯೆಗಳನ್ನು ಸಂಬಂಧಿಕರಲ್ಲಿ ಹೇಳಿಕೊಳ್ಬೇಡಿ, ಯಾಕಂದ್ರೆ ಅನುಕಂಪ ತೋರುವುದಕ್ಕಿಂತ ಮತ್ತೊಬ್ಬರಿಗೆ ಹೇಳಿಕೊಂಡು ನಗುವವರೇ ಹೆಚ್ಚು. ಸೋಲಿನಿಂದ ಪಾಠ ಕಲಿಬೇಕು, ನೋವಿನಿಂದ ಬದುಕು ಅರಿಬೇಕು. ನನ್ನನ್ನು ನಂಬಿದವರನ್ನ ನಾನು ಮೋಸ ಮಾಡುವುದಿಲ್ಲ, ನನ್ನನ್ನು ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದೆಂದಿಗೂ ನಂಬುವುದಿಲ್ಲ. ಇದೇ ನನ್ನ ವ್ಯಕ್ತಿತ್ವ. ಅವಕಾಶ ಇದೆ ಅಂತ ಹೇಳಿ ಅವಮಾನ ಮಾಡಬೇಡ, ಸಮಯ ಎಲ್ರಿಗೂ ಅವಕಾಶ. ಮತ್ತೊಬ್ಬರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನು ಕಟ್ಟಿ ಮಾತನಾಡಬೇಡಿ. ಯಾರಿಗೆ ಗೊತ್ತು, ನಿಮ್ಮ ಜೀವನದ ಬಗ್ಗೆ ಮತ್ತೊಬ್ಬರು ಕಾದಂಬರಿಯನ್ನೇ ಬರೆಯುತ್ತಿರಬಹುದು. ನೆನಪಿರಲಿ, ಮನುಷ್ಯ ಹಾಳಾಗೋದು ಮತ್ತು ಬದಲಾಗೋದು ಒಂದೇ ಕಾರಣಕ್ಕೆ, ಇನ್ನೊಬ್ಬರ ಮಾತು ಕೇಳಿ. ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಮಾಸ್ಕ್ ಅಂದ್ರೆ ಹಣ. ಎಲ್ಲರ ಬಾಯಿಯನ್ನು ಮುಚ್ಚಿಸಿ ಬಿಡ್ತದೆ. ಜಗಳವಾದಾಗಲೆಲ್ಲ ಮೇಲ್ಬಿದ್ದು ಮಾತಾಡ್ತೀವಿ ಅಂದ್ರೆ ನಮ್ಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ, ನಿಮ್ಮನ್ನ ಕಳೆದುಕೊಳ್ಳೋದು ನಿಮ್ಮ ಒಳ್ಳೆತನ ನಿಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ನಾವೊಬ್ಬರನ್ನ ನಂಬುವುದು ಮಾನವೀಯತೆ, ಆದರೆ ಅದನ್ನ ಉಳಿಸ್ಕೊಳ್ಳೋದು ಅವರ ಯೋಗ್ಯತೆ. ಮಾನವೀಯತೆ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ. ಹಾಯಾಗಿ ಇರಬೇಕಂದ್ರೆ ಹಾಳಾದ ವಿಚಾರಗಳಿಂದ ದೂರ ಇರಬೇಕು. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ, ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನ ಕೆಟ್ಟವರೊಂದು ಹೇಗೆ ಆಪಾದನೆ ಮಾಡಲಿ, ತಿಳಿಯದೆ ಅವರನ್ನ ನಂಬಿದ್ದು ನಾನೇ. ಜನರು ಭೂಮಿಗೆ ತಂದವರು, ನಿನಗೊಂದು ಹೆಸರನ್ನು ಕೊಟ್ಟವರು. ತಂದೆ ತಾಯಿಯೊಳಗ ಕಾಣು ಕೋಟಿ ದೇವರ, ತಾಯಿ ಪ್ರೀತಿ ನೀನು ಅರಿತು ತಂದೆ ಕಷ್ಟದೊಳಗೆ ಸಾಧಿಸರು, ನಿನಗೊಂದು ಹೆಸರನ್ನು ಕೊಟ್ಟವರು.
ಗೊತ್ತಿಲ್ಲ ಹೆಂಗೈತಿ ಹೆಂಗರ ಮಾಡಿ ಹೆತ್ತವರ ಋಣವ ತೀರ್ಸೋದು ಜಗದ ರೀತಿ ತಾಯಿ ತಂದೆ ಎಂಬ ದೇವ್ರನ್ನ ಸಲಹೋ ಸಾರ್ಥಕ ನಿನ ಜನ್ಮ ಮಗನಾಗಿ ಮಾಡುವ ಕರ್ತವ್ಯ ನೀ ಮರೆತ ಮೋಹಕ್ಕ ಬಲಿಯಾಗಿ ನೀನ ದುಷ್ಟರ ಜೊತೆಗೂಡಿ ದುಶ್ಚಟಕ ಬಲಿಯಾಗಿ ಹಾಕೋತಿ ಬಾಯಾಗ ಮನ್ನ ನಿನ್ನ ನಂಬಿ ಕನಸಿನ ಕೋಟೆಯ ಕಟ್ಟಿ ಕುಂತಾರೋ ನಿನ್ನಪ್ಪ ಅಮ್ಮ ಕೋಟೆಯ ಕೆಡವಿ ದಾಟಿ ನೀ ನಡೆದರ ಹೆತ್ತವರ ಗತಿಯೇನು ಮಂಕುತಿಮ್ಮ ಮ್ಯಾಲೆ ಆಸೆಯ ಇಟ್ಟವರು ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು ದೇವರನ್ನು ಹುಡುಕುದ್ಯಾಕ ತಂದೆ ತಾಯಿಯೊಳಗ ತಾನು ಕೋಟಿ ದೇವರ ತಾಯಿ ಪ್ರೀತಿ ನೀನು ಅರಿತು ತಂದೆ ಕಷ್ಟದೊಳಗೆ ಬೆರೆತು ಸಾಧಿಸಲು ಸ್ವರ್ಗ ತಾನು ನಿನ್ನ ಹೆತ್ತವರ ಕೈ ಸುತ್ತು ಕೊಟ್ಟವರು ನಿನ್ನ ಮ್ಯಾಲೆ ಆಸೆಯ ಇಟ್ಟವರು ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು ಈ ರೀತಿ ಈ ಭೂಮಿ ಮೇಲೆ ನಾವೆಲ್ಲ ತಂದೆ ತಾಯಿಗಳು ಜೀವ ಕೊಡ್ತಾರೆ, ಕಷ್ಟಗಳಿದ್ದಕ್ಕೂ ಕೂಡ ಉಪವಾಸ ಇದ್ರೂ ಕೂಡ ನಿಮಗೆ ಒಳ್ಳೆಯ ಒಂದು ಇದನ್ನು ಮಾಡಿ ಕಳಿಸ್ತಾರೆ. ಆ ಋಣವನ್ನು ನಾವು ತೀರಿಸಲಿಕ್ಕೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಸಾಲದು. ಹಾಗಾಗಿ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಮರಿಬಾರ್ದು. ಅವರಿಗೆ ಮುಂದೊಂದು ಊರುಗೋಲಾಗಬೇಕು. ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಮಕ್ಕಳು ಮುಂದಿನ ಭವಿಷ್ಯತ್ನಲ್ಲಿ ಊರುಗೋಲಾಗಬೇಕು. ಅದಕ್ಕೋಸ್ಕರನೇ ತಂದೆ ತಾಯಿಗಳ ಬಗ್ಗೆ ಕರುಣೆ, ಅನುಕಂಪ, ದಯೆ ಇವೆಲ್ಲ ಬರಲಿ ಅಂತೇಳಿ ಈ ಒಂದು ಹಾಡಿನ ಮೂಲಕ ನಿಮಗೆ ತಂದೆ ತಾಯಿಗಳ ಪ್ರೀತಿಯನ್ನು ಹೆಚ್ಚಿಸ್ತಾ, ಯಾಕೆಂದರೆ ಇವತ್ತು ನಾವು ಈ ಸ್ಥಾನದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು. ಹಾಗಾಗಿ ನೀವು ಕೂಡ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯವರಾಗಿ ನಿಮ್ಮ ತಂದೆ ತಾಯಿಗಳಿಗೆ ಹೆಸರನ್ನು ತರುವಂಥ ಮಕ್ಕಳು. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः। मातृदेवो भव पितृदेवो भव आचार्यदेवो भव अतिथिदेवो भव। ॐ शान्ति शान्ति शान्तिः। सहना सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हसतो मां सद्गमय मां ज्योतिर्गमय मृत्योर्माम् अमृतंगमय। ॐ शान्ति शान्ति शान्तिः। योगेन चित्तस्य पदेन वाच मलं शरीरस्य च वैद्यकेन योपाकरोतं प्रवरं मुनेनां
पतञ्जलिं प्राञ्जलिरानतोऽस्मि सर्वे जनः सुखिनो भवन्तु लोकः समस्तः सुखिनो भवन्तु समस्त सन्म ओम शांति 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 अंतरिक्षकं शांति दैवर्क्षकं शांति भावर्क्षकं शांति जीवर्क्षकं शांति ओम शांति 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 ಹೀಗೆ ಮನಸ್ಸಿಗೆ ಮನಸ್ಸಿನ ಭಾವನೆಗೆ ಒಳ್ಳೆಯ ಮನಃಶಾಂತಿಯನ್ನು ತಂದುಕೊಳ್ಳೋದ್ರ ಮೂಲಕ ಒಳ್ಳೆಯ ಭಾವನೆ ಒಳ್ಳೆಯ ಚಿಂತನೆ ಒಳ್ಳೆಯ ಮನಸ್ಥಿತಿ ನಿಮ್ಮದಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಒಮ್ಮೆ ಎಲ್ಲರೂ ಕೂಡ ಕೈಯನ್ನು ಸೈಡಿಗೆ ತನ್ನಿ ಮುಂದೆ ಹಣೆ ಹಚ್ಚಿ ಭೂಮಿತಾಯಿಗೆ ನಮಸ್ಕಾರವನ್ನು ಮಾಡಿ. ನಮಗೆಲ್ಲ ಜನ್ಮ ಕೊಟ್ಟು ಆಹಾರ ಕೊಟ್ಟಂಥ ಭೂಮಿತಾಯಿ ನಿನಗೆ ನಮೋ ನಮಃ. ಮತ್ತೆ ಮೇಲೆ ಬನ್ನಿ, ಕೈ ಉಜ್ಜಿ ಆ ಒಂದು ಶಾಖವನ್ನು ಜೋರಾಗಿ ಉಜ್ಜಬೇಕು. ಈ ಥರ ಮುಖಮಂಡಲಕ್ಕೆ ಸ್ಪರ್ಶಿಸಿಕೊಳ್ಬೇಕು. ಹಾಗೆ ಇರಲಿ, ಕಣ್ಣಿನ ಮೇಲೆ ಇರಲಿ. ಆ ಶಾಖ ಕಣ್ಣಿನ ರಪ್ಪೆಗೆ ಸಂಪೂರ್ಣವಾಗಿ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ರಿಲ್ಯಾಕ್ಸ್, ಧ್ಯಾನಕ್ಕೆ ಬಿಡಿ. ಅಲ್ಲಿ ಯಾರು ಮಾತಾಡ್ತಾ ಇದ್ದೀರಿ ಬಾಯ್ಸ್, ನನಗೆ ಫೈಂಡ್ ಔಟ್ ಮಾಡ್ತೀನಿ. ಈ ರೀತಿಯಲ್ಲಿ ಪ್ರತಿ ಶನಿವಾರವೂ ಕೂಡ ದೈಹಿಕ ವ್ಯಾಯಾಮ, ಮಾನಸಿಕವಾಗಿ ದೈಹಿಕ ಶಿಕ್ಷಣದ ಉದ್ದೇಶ ಏನು? ಮಾನಸಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹುಟ್ಟುಹಾಕ್ತಾ ಮಕ್ಕಳನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ನೀವೆಲ್ಲ ಹೆಚ್ಚು ಚೆನ್ನಾಗಿ ಊಟ ಮಾಡ್ತೀರಿ ಅಂತ ಹೇಳಿದ್ರೆ ಫಿಸಿಕಲಿ ಚೆನ್ನಾಗಿರ್ತೀರಿ. ಆ ವ್ಯಾಯಾಮ, ಎಕ್ಸಸೈಸು ಇವೆಲ್ಲವೂ ಕೂಡ ನಿಮ್ಮಲ್ಲಿ ಹಸುವನ್ನು ಹೆಚ್ಚು ಮಾಡ್ತದೆ. ಬೆಳೆಯುವಂಥ ಮಕ್ಕಳು ಈ ರೀತಿಯಲ್ಲಿ ಮಾಡ್ತಾ ಹೋಗೋದ್ರಿಂದ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೀರಿ. ಒಳ್ಳೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹೊಂದಿ ಓದು, ಬರಹ, ಕಲಿಕೆ, ಕೇಳಿಸುವಿಕೆ ಇವೆಲ್ಲವೂ ಕೂಡ ನಿಮಗೇನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಬರ್ತದೆ. ಸುಮ್ಮನೆ ಕುತ್ಕೊಂಡ್ರೆ ಏನೂ ಬರಲ್ಲ. ಓಕೆನಾ? ಈ ಎಲ್ಲ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ ನಮ್ಮಲ್ಲಿ ಬರಬೇಕಂದ್ರೆ ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ಆಟ, ಪಂದ್ಯಾಟ, ಓಟ ಮತ್ತು ಪಾಠ, ಜೊತೆಗೆ ಈ ರೀತಿ ವ್ಯಾಯಾಮ, ಜೊತೆಗೆ ಯೋಗ, ಧ್ಯಾನ, ಮುದ್ರೆಗಳು, ಈ ರೀತಿ ಮನುಷ್ಯನ ಯಾವುದೇ ಔಷಧಿಗಳಿಲ್ಲದೆ ಮನುಷ್ಯನ ಸರ್ವಾಂಗೀಣವಾಗಿ ಒಳ್ಳೆ ಆರೋಗ್ಯದಾಯಕ ದೇಹವನ್ನು ಹೊಂದಬೇಕಂದ್ರೆ ಎಲ್ಲ ಅಂಶಗಳು ನಮಗೆ ಸಂಪೂರ್ಣವಾಗಿ ಮುಖ್ಯ ಆಗ್ತದೆ. ಬರೀ ನಾನು ಒಂದೇ ಕೂತ್ಕೊಂಡು ಓದ್ತೀನಿ ಅಂದರೆ ಅವರು ಫುಲ್ ಸ್ಟ್ರಾಂಗ್ ಇರಲ್ಲ, ಓದುವವರು ಓದಿಲ್ಲ, ಎಲ್ಲದರಲ್ಲೂ ಕೂಡ ಇರಬೇಕು. ಅಂದಾಗ ಮಾತ್ರ ನಾವು ಒಳ್ಳೆಯ ಸದೃಢ ದೇಹ, ಸದೃಢ ಮನಸ್ಸಿನೊಂದಿಗೆ ಈ ಸಮಾಜದಲ್ಲಿ ಆರೋಗ್ಯವಂತ ಮನುಷ್ಯ ಅಂತ ಕರಿತೀವಿ. ಒಬ್ಬ ಆರೋಗ್ಯವಂತ ಮನುಷ್ಯ ಅಂತಂದ್ರೆ ನಾಯಕತ್ವದ ಗುಣಗಳನ್ನು ಪಡ್ಕೊಂಡಿರ್ಬೇಕು. ಎದುರಾಗರ ಬಿಡು, ನಾನು ಬಿಪೆಡ್ ಮಾಡೋದಕ್ಕೆ ಹಿಂಗೆ ಬಂದಿದ್ದು ಇಲ್ಲದ್ರೆ ನಾನು ಸುಮ್ಮನೆ ಉದ್ದಕ್ಕೋದಕ್ಕಿಂತ ಹೋಗಿ ಸುಮ್ಮನೆ ನಿಮ್ಮಂಗೆ ಗುಮ್ಮಂಗೆ ಆಗಿಬಿಡ್ತಿದ್ದೆ. ಎದುರಾಗಾದ್ರೂ ಬಿಡು. NCC ಒಳಗೆ ಸೇರಿದ್ವಿ, NCC ಒಳಗಡೆ ಫುಲ್ ಸ್ಟ್ರಾಂಗ್. NSS ಮಾಡಿದೆ, NSS ಯೂನಿವರ್ಸಿಟಿ ಬ್ಲೂನ್ಯಾಗ ಓದೋಕೆ ಬಂದ್ವಿ. ಓದೋದ್ರಾಗ ನೀವು ಯಾವ ಕೆಲಸದಾಗ ಬಿಡು, ಹೊಲ್ಮನಿ ಕೆಲಸದಾಗ ಕೂಡ ನನಗೆ ಯಾವ ಕೆಲಸದಾಗ ಬಿಟ್ರೂ ಫುಲ್ ಫಾಸ್ಟ್. ಅಂದರೆ ಏನು, ನಮ್ಮ ದೇಹವನ್ನು ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಇದು ನಮಗೆ ಯುಟಿಲೈಸ್ ಅಂದರೆ ಉಪಯೋಗಕ್ಕೆ ಬರುತ್ತೆ. ನಾವು ಉಪಯೋಗ ಮಾಡದೆ ಒಂದು ಪೆನ್ ತೊಗೊಳ್ತೀರಿ, ಆ ಪೆನ್ ಬರೆದ್ರೆ ಮಾತ್ರ ಚೆನ್ನಾಗಿ ಬರೀತಿದ್ದೀವಿ. ಸುಮ್ಮನೆ ಇಟ್ಟುಬಿಟ್ರೆ ಅದರ ಇಂಕ್ ಗಟ್ಟಿಯಾಗಿ ಹೋಗಿ ಹೊಸ್ತು ಬಿಡ್ತೀವಿ ದಿನ. ಹಂಗೆ ನಮ್ಮ ದೇಹ ಮುಂದೊಂದು ದಿನ ಬಳಕೆ ಆಗಬೇಕು, ತೆಗೆದು ಹಿಂಗೆ ಎಸೆಂಗ್ ಆಗಬಾರ್ದು. ಹೌದಿಲ್ಲ? ಕೇಳಿಸುತ್ತೆ ಎಲ್ಲರಿಗೆ? ಆ್ಯಕ್ಟಿವಿಟಿ ಇರ್ತೀರಾ? ಓಕೆ, ಬಾಯ್ಸ್ ಅಲ್ಲೇ ಕೂತ್ಕೊಳ್ಳಿ, ಗರ್ಲ್ಸ್ ಮಾತ್ರ ಫಸ್ಟ್ ವೇಟ್ 9th